ಆಕಿನ ಕೊಲೆ ಮಾಡಿಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾಳು. ಹಾಗೇನ ಸುಡ್ಲಿ ನಾನೇನ ಮಂದಿ ಮನೆ ಕಡಾಯಿಸ್ಕೊಂಡ್ರೆ ಸಲೆಗೆ ಕೊಲೆ ಮಾಡ್ತಾರನ ಯಾರ? ನಡಿ ಇದೆಂತ ಕತ್ತಿನ ನಾ ಕೆಳಗಲ್ಲ ಹೊಕ್ಕೆ ನಡಿನಾ. ಜಯ ಆಂಟಿ ಯಾಕೆ ಮಾಡೋದಿಲ್ಲ? ಅಲ್ಲ, ಮನುಷ್ಯನಿಗೆ ಎಲ್ಲದಕ್ಕೂ ಒಂದು ಮಿತಿ ಇರ್ತೈತಿ, ಎಲ್ಲದಕ್ಕೂ ಒಂದು ತಾಳ್ಮೆ ಅನ್ನೋದೊಂದು ಇರ್ತೈತಿ. ಅಲ್ಲ, ದಿನಾ ಒಂದಕ್ಕೂ ಹತ್ತು ಹೊಂಟ್ರೆ ಅವ್ರ ಮನೆಗೆ ಹೋದ್ರೆ ಯಾರು ತಾನ ತಡ್ಕೊಂತಾರೆ ನೀನ ಹೇಳು? ಅದು ಅಲ್ದಿರ ಒಂದು ದಿನ ಆಕಿ ವಾಪಸ್ ಕೇಳಕ್ಕೆ ಹೋದ್ರೆ ಈಕೆ ಅವ್ರ ಮನ್ಯಾಗಿಂದ ಇಟ್ಕೊಂಡು ಸಾಮಾನ ಇಲ್ಲ ಅಂತ ಹೇಳ್ತಾಳಂತ. ಅದಕ್ಕೆ ಸಿಟ್ಟು ಬಂದ್ಬಿಡ್ತೈತಿ. ಏನು ಹೇಳಿ ಕರೆಕ್ಟಾಗಿ ಹೇಳು. ಏನಂದ್ರ ಈ ಬಾಜು ಮನೆಗೆ ಯಾವಾಗ್ಲೂ ಕಡ ಕೊಡ್ತಿರ್ತಾಳ, ಆಕೆ ಕಡ ಇಸ್ಕೊಂತಿರ್ತಾಳ. ಈಕಿ ಒಂದಿನ ಏನಂತಾಳು, ತಡಿ ನೋಡೋನು ನಾನು ಯಾವಾಗ್ಲೂ ಕೊಡ್ತೀನಿ, ಇವತ್ತು ಹೋಗಿ ನಾ ಒಂದು ಲೋಟ ಸಕ್ರೆ ಕೇಳೋನು ಕೊಡ್ತಾಳ ಹ್ಯಾಂಗ ಅಂತೇಳಿ ಕೇಳಕ್ಕೆ ಹೋಗ್ತಾಳಂತ. ಆಕೆ ಏನು ಮಾಡ್ತಾಳು, ಮನ್ಯಾಗ ಸಕ್ರೆ ಇಟ್ಕೊಂಡು ಸಕ್ರೆ ಇಲ್ಲ ಅಂತ ಹೇಳ್ತಾಳಂತ. ಆವಾಗ ತಲ್ಯಾಗ ಬರ್ತೈತಿ ನೋಡು. ನಮ್ಮ ಮನ್ಯಾಗ ಇಷ್ಟು ದಿನ ಎಲ್ಲ ಇಸ್ಕೊಂಡು ಹೋಗ್ಯಾಳ, ಈಗ ನನಗ ಸಕ್ರೆ ಇಲ್ಲ ಅಂತಾಳಲ್ಲ ಅಂತೇಳಿ ಈಕೆ ಮ್ಯಾಲೆ ಭಯಂಕರ ದ್ವೇಷ ಜಾಸ್ತಿ ಆಗಿಬಿಡ್ತೈತಿ. ಆದ ಮ್ಯಾಲೆ ಮನೆಗೆ ಬಂದ ಮ್ಯಾಲೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಳೆ ಜಯಾಂಟಿ. ಅದ ಒಂದು ಲೋಟ ಸಕ್ಕರೆಯ ಕತೆ. ಒಂದು ಲೋಟ ಸಕ್ಕರೆ ಕೊಡಲಿಲ್ಲ ಅಂತೇಳಿ ಆಕೆನಾಕಿ ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾಳು. ಒಂದು ಲೋಟ ಸಕ್ಕರೆ ಕೊಡ್ಲಿಲ್ಲ ಅಂತೇಳಿ ಕೊಲೆ ಮಾಡ್ತಾಳನ? ಅಯ್ಯೋ ದೇವ್ರಿ, ನಾನು ಸಂಧ್ಯಾಕರ ಮನೆಯಾಗ ಎಷ್ಟು ಸಲ ಇಸ್ಕೊಂಡು ಹೋಗಿನಿ. ದೇವ್ರಂತ ನನ್ನ ಸಂಧ್ಯಾಕ ಒಂದು ದಿನ ನನ್ನ ಕೊಲೆ ಮಾಡೋದ್ರ ಬಗ್ಗೆ ವಿಚಾರ ಮಾಡಲಿಲ್ಲ. ನಾನು ಆಕೆ ಏನಾರು ಕೇಳಕ್ಕೆ ಬಂದಾಗ ಇಲ್ಲ ಅಂತಾನೆ ಹೇಳಿನಲ್ಲ ಯವ್ವ. ಒಂದೇಳೆ ಸಂಧ್ಯಾಕ ಕೊಲೆ ಮಾಡೋ ವಿಚಾರ ಬರಲಿಲ್ಲ ಅಂದ್ರೆ ಈ ಹಡೆಬಿಟ್ಟು ಏನಾದರೂ ಆಕೆ ತಲೆಗೆ ತುಂಬಿಟ್ರೆ ಏನೋ ಯವ್ವ ನನ್ನ ಕತೆ. ಈಗ ಇಂಥವ ಸಿಗ್ತಾವನು ಓದಾಕ, ಇದೆಂಥವ ಸಿಗುವುದಿಲ್ಲ. ಒಯ್ಯದಿ ನೂಸ್ತಂಗಾಗತ್ತೆ ನನಗೆ. ಜಯಾಂಟಿ ಇಲ್ಲ ಅದೇನಿ. ಯಾಕ ನನಗೆ ಒಂದು ಈಟ ಎದೆ ನೂಸ್ತಂಗಾಗತ್ತೈತಿ. ನಿನ್ನ ಸ್ಟೋರಿ ನಾಳೆ ಕೇಳತ್ತೀನಿ ತಗೋಣ. ಅಯ್ಯೋ ಜಯ ಆಂಟಿ, ಕೊಲೆ ಆದ ಮ್ಯಾಗ ಹೆಂಗ ಪೊಲೀಸರ ಕೈಯಾಗಿಂದ ತಪ್ಪಿಸ್ಕೊಂಡ್ಲು ಕೊಲೆ ಮಾಡ್ದಕ್ಕೆ ನಾನು ಹೇಳ್ತೇನೆ, ಕುಂದರ್ರಿ. ಏನು ಬೇಡ ನನ್ಗೆ ಯಾಕೋ ತಲೆ ಹೊಡ್ತಿದ್ದಂಗ ಇಲ್ಲ ಎದೆ ನೂಸ್ತಂಗ ಆಗಾಗತ್ತೈತಿ. ನಾ ಹೋಗ್ತೀನಿ. ಜಯಿ, ಅಯ್ಯ ಜಯಿ, ಯಾಕಲೆ ಹಿಂಗ ಹೊಂಟಿ? ಅಲ್ಲ ಬಾ ಕುಂದ್ರ ಬಾ. ಅಲ್ಲ ಏನು ಎದಕ್ಕೆ ಬಂದಿದ್ದಿ? ಯಾಕೆ ಏನಾರ ಬೇಕಾಗಿತ್ತನ? ಏನು ಇಲ್ಲ, ಏನು ಬೇಕಾಗಿರ್ಲಿಲ್ಲ. ಅಲ್ಲ ಸಂಧ್ಯಾಕ, ನೀ ಒಳಗ ಇದ್ದೆ? ಎಲ್ಲಿ ಹೋಗ್ಲಿ, ಅಡಿಗೆ ಮನ್ಯಾಗ ಇದ್ದೆ. ಇವ್ರ ಅಪ್ಪಗೆ ಏನೋ ಜಿಲೇಬಿ ತಿನ್ನಂಗಾಗಿತ್ತಂತ, ಅದಕ್ಕೆ ಜಿಲೇಬಿ ಮಾಡಕತ್ತಿದ್ದೆ. ಅಲ್ಲ ನೀ ಬಂದಿದ್ದ ಗೊತ್ತಾಗಿಲ್ಲ, ಕರ್ದೇ ಇಲ್ಲ ಲೇ. ಅನ್ನಂಗ ಎದಕ್ ಬಂದಿದ್ದಿ? ಅಲ್ಲ ಅಷ್ಟ್ಯಾಕೆ ಶಾಕ್ ಆಗಿ? ಯಾಕೆ ಏನಾತ್ಲಿ? ಅಲ್ಲ ಬಾ ಕುಂದ್ರ ಬಾ. ಅದು ಎದಕ್ಕೆ ಬಂದಿದ್ದೆ? ಅಲ್ಲ ಸುಮ್ಮ ಬಂದಿದ್ದೆ. ಅದು ಸಂಧ್ಯಾಕ ನಾನು ಒಲಿ ಮ್ಯಾಗ ಹಾಲಿಟ್ಟು ಬಂದೀನಿ. ಅಲ್ಲ ಇಲ್ಲ ಹಾಲೇನು ಇಟ್ಟಿದ್ದಿಲ್ಲ, ನೀರು ಇಟ್ಟಿದ್ದಿಲ್ಲ. ಅಯ್ಯೋ ನಾನು ಆಮೇಲೆ ಬರ್ತೀನಿ ತಗೋ ಸಂಧ್ಯಾಕ. ಬರ್ತೀನಿ. ಜೈ ನಿಂದರ್ಲೆ. ಅಯ್ಯ ಈಕೆ ಇಷ್ಟು ಗಾಬರಿ ಆಗಿ ಹೋಗಾಕತ್ತಾಳೆ. ಅಮ್ಮ, ಅಲ್ಲ ಜೈ ಯಾಕೆ ಹಂಗೆ ಗಾಬರಿ ಆಗಿ ಹೋದ್ಲ? ಯಾಕೇನಾತ? ಬಂದು ಬಾಳತ್ತಾಗಿತ್ತನ ಆಕಿ? ಒದರಿದ್ಲನ ನನ್ನ? ಅಯ್ಯೋ ಇಲ್ಲಮ್ಮ, ಅವ್ರು ಒಳಗೆ ಬಂದರು. ನಿಮ್ಮವ್ವ ಎಲ್ಲಿ ಅಂತ ಕೇಳಾಕತ್ತಿದ್ಲು. ಅಷ್ಟೊತ್ತಿಗೆ ನೀವು ಹೊರಗಡೆ ಬಂದಿ. ಅವ್ರು ಏನೋ ಇದ್ಕಿದ್ದಂಗೆ ಶಾಕ್ ಆದ್ರು ಹೊರಗೆ ಹೋದ್ರು ಅಷ್ಟೇ. ಅಮ್ಮ ಜಿಲೇಬಿ ಮಾಡ್ದಿ? ಮಾಡಿದೆ. ಇರು ಜೈಗೆ ಆಡ್ಕೊಟ್ಟು ಬರ್ತೀನಿ. ಕೊಡು ಹೋಗು. ಇನ್ನು ಮೇಲಿಂದ ಜಿಲೇಬಿ ಅಲ್ಲ, ನಿನ್ನ ಕೈಯಿಂದ ಏನು ಕೊಟ್ಟರೆ ಇಸ್ಕೊಳ್ಳೋದಲ್ಲಕ್ಕೆ. ಹಂಗೆ ಮಾಡಿದ್ದೀನಿ. ಇಲ್ಲಾಂದ್ರೆ ಸಮ ನೋಡು, ಸಕ್ಕರೆ ಕೊಡು, ಚಾಪಡಿ ಕೊಡು, ಅವಲಕ್ಕಿ ಕೊಡು, ರವಾ ಕೊಡು, ಉಳ್ಳಾಗಡ್ಡಿ ಕೊಡು, ಹಸಿಮೆಣಸಿನಕಾಯಿ ಕೊಡು, ಕೊತ್ತಂಬರಿ ಕೊಡು, ಕರಿಬೇವು ಕೊಡು. ಯಪ್ಪ ನೋಡು, ನಮ್ಮ ಮನ್ಯಾಗನ ಉಣ್ಣೋದು ಇಲ್ಲೇ, ತಿನ್ನೋದು ಇಲ್ಲೇ, ಚಾ ಕುಡಿಯೋದು ಇಲ್ಲೇ, ಮಕ್ಕೊಳ್ಳೋದು ಇಲ್ಲೇ, ಹೇಳೋದು ಇಲ್ಲೇ. ಸುಮ್ಮ ಆ ಮನ್ಯಾಗರ ಯಾಕಿರ್ತಾರನ? ಅರ್ಬಿ ತಂದು ಇದ ಮನ್ಯಾಗ ಇದ್ದರೆ ಚಲೋ ಆಕೈತಿ. ಇನ್ನು ಬರಲಿ ನಮ್ಮ ಮನೆಗೆ ಏನಾರ ಸಾಲ ಇಸ್ಕೊಳಕ್ಕೆ. ಜೀವನದಾಗ ಸಾಲ ಇಸ್ಕೊಂಡಿರ್ಬಾರ್ದು. ಹಂಗೆ ಮಾಡಿದ್ದೀನಿ. ಏ ರೋಹಿಣಿ, ಬಾ ನೀನು ತಿನ್ ಬಾ. ಅಮ್ಮ ನಾ ಅಪ್ಪಾಜಿ ಬಂದ್ಮೇಲೆ ತಿಂತೀನಿ.
ಏ ದ್ಯಾಮಿ ಚಾಕಿಡ ಹ್ಞೂ ರೀ ಅವರ. ನಮಸ್ಕಾರ ರೀ ಅವರಿಗೆ. ನಮಸ್ಕಾರ ರೀ ಅವರ. ಅಯ್ಯಯ್ಯ ಮಲ್ಲಪ್ಪ ಶಂಕರಪ್ಪ ಏನಯ್ಯಪ್ಪ ನಮ್ಮ ಮನೆ ಕಡೆ ಏನು ಇಟ್ಟು ದೂರ ಬರ್ರಿ ಕುಂದ್ರಿ ಬರ್ರಿ ತಡ್ರಿ. ಏ ದ್ಯಾಮಿ ದ್ಯಾಮಿ ಯಾರು ಕುರ್ಚಿ ತುಂಬ ಇರ್ಲಿ ಹೇಳ್ರಿ ಅವರ, ಇಲ್ಲೇ ನೆಲದ ಮ್ಯಾಗ ಕುಂದಿರ್ತೀವಿ. ಏನು ನಮ್ಮನೆ ಇದ್ದಂಗೆ ಐತಿ, ಏನು ಕುರ್ಚೆ ಗಿರ್ಚೆ ಏನು ಬ್ಯಾಡ್ರಿ. ಏನು ತಡಿಯತ್ತಮ್ಮ ನೆಲ ತಣ್ಣಗೈತಿ. ಏನಾಗೋದಿಲ್ರಿ ಅವರ, ಕುಂದ್ರ ಶಂಕರಪ್ಪ. ಏ ಗೌಡಪ್ಪ ಗೌಡಪ್ಪ ನೋಡಿಲ್ಲ ಯಾರು ಬಂದಾರೆ. ಹಾ ಬಂದ್ರಿ. ಏನತ್ತಮ್ಮ ಈ ಕಡೆಗೆ ಅಲ್ಲ ಏನಾರ ಸಮಸ್ಯೆ? ಛೆ ಹಂಗೇನು ನಮ್ದೇನು ಸಮಸ್ಯೆ ಇಲ್ರಿ ಅವರ. ಗೌಡಪ್ಪಂದನ ಒಂದಿಟ್ಟು ವಿಚಾರ ಮಾತಾಡೋಣ ಅಂಥೇಳಿ ಬಂದ್ವಿ ರೀ. ಅಲ್ಲ ನಿಮ್ಮ ಮಧ್ಯಾಹ್ನದ ವಿಚಾರದಾಗ ತಲೆ ಹಾಕಾಕತ್ತೀವಿ ಅಂತ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆದ್ರೆ ಒಂದಿಟ್ಟು ಹೇಳ್ಬೇಕಂತಿದ್ರೆ ಅದಕ್ಕೆ. ಏನು ಮಲ್ಲಪ್ಪ ಹಾಂ ನನ್ನ ಮಗ ಬೇರೆ ನೀನು ಬೇರೆ ಅಂತ ಯಾವತ್ತರ ಅನ್ಕೊಂಡೆ ನಾನು. ನಮ್ಮ ಮನೆ ವಿಚಾರ ನಿಮ್ಮ ಮನೆ ವಿಚಾರ ಅನ್ನಕರೆ ಏನು ಇಲ್ಲಪ್ಪ. ನೀ ಹೇಳು ನಾ ಏನು ಅನ್ಕೊಳ್ಳೋದಿಲ್ಲ. ಹೇಳಿ ಏನು ಗೌಡಪ್ಪನ ಬಲ್ತಾಡ್ರಿ. ಮಲ್ಲಪ್ಪಣ್ಣ ಶಂಕರಪ್ಪಣ್ಣ ಅಲ್ಲ ತೆಳಗೆ ಯಾಕೆ ಕುಂತೀರಿ? ಯಾವ ಕುರ್ಚಾರ ಹಾಕಿಸ್ಬೇಕಿಲ್ಲ? ಹೇಳಿದ್ರು ಕೇಳಿರ್ತಮ್ಮ ಕುಂತ ಬಿಟ್ರು. ಇರ್ಲಿ ಹೇಳಪ್ಪ, ನಮ್ಮ ಮನೆ ಇದ್ದಂಗೆ ಐತಿ, ಕುಂದ್ರಿ. ದಮ್ಮವ ಒಂದು 4 ಕಪ್ ಚಾ ತೊಗೊಂಬ. ಹ್ಞೂ ರೀ ಇಟ್ಟೇನ್ರಿ ತರ್ತೀನಿ. ಏನ ಹೇಳ್ತೀನಿ ಅಂದ್ರಿ ತಮ್ಮ? ಆದ್ರಿ ಅವರ ಗೌಡಪ್ಪಗೆ ಲಗ್ನ ಮಾಡೋ ವಿಚಾರ ಐತೆ ಹ್ಯಾಂಗ್ರಿ? ಮಲ್ಲಪ್ಪಣ್ಣ ಅದನ್ನ ಅಲ್ಲೇ ಮುಗಿಸ್ಬಿಡು ಅಂತ ಹೇಳೇನಿಲ್ಲ. ಥೂ ಏನು ಅದನ್ನ ಒಳ್ಳೊಳ್ಳೆ ತಕೊಂಡು ಕುಂದಿರ್ತೀವಪ್ಪ. ಕೇಳಿಸ್ಕೊಂಡೇನು ಮಲ್ಲಪ್ಪ? ಇವನು ಲಗ್ನದ ವಿಚಾರ ಮಾತಾಡಿದ್ರೆ ಹಿಂಗೆ ಮಾಡ್ತಾನೆ. ಒಟ್ಟ ನನ್ನ ಮಾತಾ ಕೇಳಂಗಿಲ್ಲ. ನಾ ಸಾಯೋದ್ರಾಗ ಇವಂಗೆ ಎರಡು ಕೈ ಜೋಡು ಮಾಡಿ ಸಾಯ್ಬೇಕು ಅಂತ ನಾ ಸತ್ರಿ ಪರದೇಶಿನ ಹಾಕನ ತಮ್ಮ. ಯಾಕೆ ಹೇಳ್ತೇನೆ ಮಾಡ್ಕೊಳಪ್ಪ, ಇನ್ನೊಂದು ಹೋದ್ಲು ಮಾಡ್ಕೊ ಅಂತಂದು. ಮೊದಲು ಆಡಿದ್ದು ಅವು ಆಡಿಬಿಟ್ಟಾರಿದ್ದು ಹೋದವು, ಈಗಿನ ತಂದು ಮಾಡಿದೆ ಇದು ಹಂಗೆ ಮಾಡ್ತವೆ. ಈಗ ಮದುವೆ ಒಲ್ಲೆ ಅಂತ ನಿಂತಂತಮ್ಮ. ನೀವು ಒಟ್ಟರೆ ಹೇಳ್ರಿಪ್ಪ, ನಂಗಂತ ಹೇಳಿ 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 ಸಾಕಾಗೈತಪ್ಪ. ಖರೆ ನಾನೇನು ಇನ್ನು ಎಷ್ಟು ದಿನ ಬದುಕಿರ್ತೀನಿ ಏನೋ ಗೊತ್ತಿಲ್ಲ. ಮೈ ತುಂಬ ರೋಗನ ಸೇರ್ಕೊಂಡು ತಮ್ಮ. ನನಗೆ BP ಶುಗರು ಎಲ್ಲ ಸೇರ್ಕೊಂಡು ಇವತ್ತಂದ್ರೆ ಇವತ್ತ ನಾಳೆ ಅಂದ್ರೆ ನಾಳೆನ ನೋಡ್ಪ ದೌಡ ದಂಡಿಗೆ ಹತ್ತು ಅಂತೀನಿ. ಮರೆಯವಲ್ಲ ಅಂತಂತಮ್ಮ ಲಗ್ನ ಅಂದ್ರೆ. ನೀವು ಒಟ್ಟು ಹೇಳ್ರಿ, ನೀವು ಬೇಸೆ ವಿಚಾರ ಮಾಡಿರಿ. ನಾನು ನಿಮ್ಗೆ ಒಟ್ಟು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ನೀವೇ ಬಂದು ಚಲೋ ಮಾಡಿದ್ರಿ. ನೀವು ಒಟ್ಟು ಹೇಳ್ರಿ ಆತಮ್ಮ. ಯವ್ವ ನೀ ಸುಮ್ಮನಿರು. ಹ್ಞೂನಪ್ಪ ಸುಮ್ಮನೆ ಇರ್ತೇನೆ, ಸುಮ್ಮನೆ ಇರ್ತೇನೆ. ಅವರ ನಾ ಹಿಂಗೆ ಕೇಳ್ತೇನೆ ಅಂತ ಬೇಸರ ಮಾಡ್ಕೋಬೇಡ್ರಿ. ಈ ಗೌಡ್ರಿಗೆ ಮೊದಲು 2 ಲಗ್ನ ಆಗಿದ್ವು ಅಂತ ಹೇಳ್ತಾರ. ಕರೆನ ಸುಳ್ಳ್ರಿ ಅಂದ್ರೆ ಒಂದಿನಾನು ನಾನಂತೂ ಅವ್ರನ್ನ ನೋಡಿಲ್ಲ, ಅದಕ್ಕೆ ಅನ್ನತ್ತೀನಿ. ಮಲ್ಲಪ್ಪಣ್ಣ ನೀನು ಶಂಕರಪ್ಪ ಅದನ್ನು ಬಿಡು, ಹಿಂದಿನ ತೆಗೆದು ಏನು ಈಗ ಆಗಿದ್ದಾಗೈತಿ, ಹೋಗಿದ್ದು ಅದು ಯಾಕೆ ಈಗ ಹೋಲಿ ಬಿಡು. ಇರ್ಲಿ ಹೇಳ್ತಮ್ಮ, ಅವನ ಮನಸ್ಸಿನಾಗೂ ಸಂಶಯ ಕುಂತಿರ್ತೈತಿ. ಅದನ್ನು ಅವನಿಗೂ 12 ಸುದ್ದಿ ಮುಟ್ಟಿರ್ತಾವು, ಆ ಸಂಶಯ ಮೇಲೆ ಕೇಳಾಗತ್ತ. ನೋಡಿ ಶಂಕರಪ್ಪ ಖರೆ ಹೇಳ್ತೇನಪ್ಪ, ನನ್ನ ಮಗ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀನು ಮುಂದೆ ಸುಳ್ಳ ತಗಲ ನಾ ಏನು ಹೇಳೋಂಗಿಲ್ಲ. ಅವಂಗೆ 2 ಮೊದಲು ಲಗ್ನ ಮಾಡಿದ್ವಿ. ಅದು ಒಂದು ನಮ್ಮ ಸಂಬಂಧಿಕರಾಗ ತೆಗೆದು ಮಾಡಿದ್ವಿ. ಆ ಹುಡುಗಿ ಏನು ಮಾಡ್ತು, ಇವ ನೋಡಕ್ಕೆ ಚಂದಿಲ್ಲ ಅಂಥೇಳಿ ಬೇರೆದವ್ನು ಕೊಟ್ಟಾಗ ರಾತ್ರಿ ಓಡಿ ಹೋಗ್ಬಿಡ್ತು. ಅದನ್ನು ಊರಾಗ ಸುದ್ದಿ ಏನು ಎಬ್ಬಿಸಿದ್ರು ಅಂದ್ರೆ, ನಾ ಕಿರಿಕಿರಿ ಕೊಡ್ತಿದ್ದೆ, ಗೌಡ್ರು ಕಿರಿಕಿರಿ ಕೊಡ್ತಿದ್ರಂತ, ಗೌಡ್ರವ್ವಾರು ಕಿರಿಕಿರಿ ಕೊಡ್ತಿದ್ರಂತ. ಅದಕ್ಕೆ ರಾತ್ರಿ ಬಾವಿ ಹರ್ಕೊಂಡಾಳಂತ. ಅದಕ್ಕೆ ಈ ಗೌಡ್ತಿನ ಅದನ್ನು ಕೊಲೆ ಮಾಡಿ ಮುಚ್ಚಾಕ್ಯಾಳ. ಈ ಥರ ಸುದ್ದಿ ಹಬ್ಸಿದ್ರು ತಮ್ಮ. ಒಂದೇದು ಕರೆ ಅಂದ್ರಕಿ ಹೋದಕಿ ಎಲ್ಲಿ ಹೋಗ್ಯಾಳಂತ ನಮ್ಗೆ ಇದಾವರೆಗೂ ಸುದ್ದಿ ಮುಟ್ಟಿಲ್ತಮ್ಮ. ನಾವು ಆಕೆ ಹೋದ್ಲು, ನಮ್ದು ಹೆಂಗೂ ಮಾನ್ ಹೋಗಿದ್ದ ಕರೆ ಐತಿ, ನಮ್ಮ ಮ್ಯಾಲ ಅಪವಾದ ಬಂದಿದ್ದ ಕರೆ ಐತಿ ಅಂತ ಹೇಳಿ ನಾವು ಆಕಿನ ಹುಡುಕಿಸೋ ಪ್ರಯತ್ನ ಮಾಡಲಿಲ್ತಮ್ಮ. ಅದಾದ ಮ್ಯಾಗ ನಮ್ಮ ಅಣ್ಣಾರು ಅವ್ರು ಯಾರೋ ಗೆಳೆಯಂದ್ರದ್ದು ಮನೆಯಾಗೆ ಹುಡುಗಿ ಚಲೋ ಐತಕ್ಕ ಮತ್ತು ಮಾಡೋಣ ಒಂದೇದಂತ ಹಿಂಗೆ ಆತು, ಸಂಬಂಧಿಕರಂತ ತೊಗೊಂಡು ಮಾಡಿದ್ರಲ್ಲ ಅಂತ ಅಂದ್ರೆ. ಮತ್ತು ಆತಪ್ಪ ಇರಲಿ, ಮತ್ತು ಇನ್ನೂ ವಯಸ್ಸೈತಿ ಮಾಡೋಣ ಅದ್ರಾಗಿನ 2ನೇತ್ತು ಅಂತೇಳಿ ಅದನ್ನು ಚೆಂದಾಗಿ ನೋಡಿ ಕನ್ನೆ ನೋಡಕ್ಕೆ ಹೋಗಿದ್ವಿ, ಹಣ್ಣಿಟ್ಟು ಎಲ್ಲ ಅದನ್ನು ಬರಾಬರಿನ ಮಾಡಿದ್ವಿ ತಮ್ಮ. ಅಂದರೆ ಭಾಳ 3 ಮಂದಿ ಕೂಡಿಸಿ ಏನು ನಾವು ಮಾಡಲಿಲ್ಲ. ಅದು 1ನೇದು ಹಂಗಾಗಿದ್ದಕ್ಕೆ ಗದ್ದಲ. 2ನೇದಕ್ಕೆ ಮಲ್ಲಪ್ಪನು ಬಂದಿದ್ದ. ಎಲ್ಲರೂ ಹೋಗಿ ಎಲ್ಲ ಕಾರ್ಯಕರ್ತನ ಮಾಡಿಕೊಂಡು ಬಂದ್ವಿ. ಆ ಹೆಣ್ಣೇನು ಮಾಡಿಬಿಡ್ತು, ಮನೆಯಾಗಿನೂ ಒಂದೊಂದು ತುಡುಗು ಮಾಡಿ ತವ್ರ ಮನೆಗೆ ಬರ್ತಿತ್ತು. 1ನೇದು ಶ್ರೀಮಂತರ ಮನೆ ತಂದ್ವಿ, 2ನೇದು ಬಡವ್ರ ಮನೆದು. ಆದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೈತಿ ಅಂಥೇಳಿ ತಂದ್ವಿ ತಮ್ಮ.
ಅದು ಒಂದೊಂದು ತುಡುಗು ಮಾಡಿ 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 ಆಕೆ ಏನು ಮಾಡಿದ್ಲು ಯಾವನ ಇಟ್ಟಿದ್ಲಂತ ಇಲ್ಲಿದು ಒಂದಿಟ್ಟು ರೊಕ್ಕ ರೂಪಾಯಿ ಅದು ಇದು ಗಂಟು ಕಟ್ಕೊಂಡು ಆಕಿನ ರಾತ್ರಿ ಓಡ್ ಹೋದ್ಲು. ಅದನ್ನು ಊರಾಗ ಏನು ಸುದ್ದಿ ಹಬ್ಬಿಸಿದ್ರು ಇವ ಗಣಸಲ್ಲಂತ, ಅದಕ್ಕೆ ಇವನು ಬಿಟ್ಟು ಕೇಳ್ದಾಕಿವು ರಾತ್ರಿ ಊರು ಬಿಟ್ಟು ಹೋಗ್ಯಾಳ ಇವ ಗಣಸ ಅಲ್ಲಂತ ಅಂತಂದು ಸುದ್ದಿ ಹಬ್ಬಿಸಿದ್ರು ತಮ್ಮ 2ನೇ